5ನೇ ದಿನ ಮಧ್ಯಾಹ್ನ ರೆಸ್ಟ್ ಮಾಡಿಕೊಂಡು ಮತ್ತೆ ಆತ್ಮಕೂರಿಂದ ಓಡ್ತಾ ಇದ್ದೀವಿ. ಇವತ್ತು 5ನೇ ದಿನ ಏನೂ ನಡೆದಿಲ್ಲ. ತುಂಬ ಸುಸ್ತಂದರೆ ತುಂಬ ಸುಸ್ತಾಗ್ಬಿಟ್ಟಿದೆ ಎಲ್ಲರಿಗೆ. ಕೆಲವೊಬ್ಬರಿಗೆ ಜ್ವರ ಬಂದ್ಬಿಟ್ಟಿದೆ. ಟ್ರೀಟ್ಮೆಂಟ್ ತೊಗೊಂಡು ರೆಸ್ಟ್ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಆತ್ಮಕೂರು ಬರೋದು ವೆಂಕಟಾಪುರಿಂದ ಮತ್ತೆ ಬೆಟ್ಟ ಹತ್ತಿ ಇವತ್ತು ಸ್ಟಾರ್ಟ್ ಮಾಡ್ತೀವಿ. ಬೆಟ್ಟ ಹತ್ತಕ್ಕೆ ನೋಡೋಣ. ಮಳೆ ಗಾಳಿ ಎಲ್ಲ ಚಾಲುವಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು 5ನೇ ದಿನ ಸಾಯಂಕಾಲ 4 ಗಂಟೆ ಆಗ್ತಾಯಿದೆ. ನಾವು 5ನೇ ದಿನ ಬೆಳಗ್ಗೆ ಜೋಪಡ್ ಬಾಂಗ್ಲಾದಲ್ಲಿ ಮಲ್ಕೊಂಡಿದ್ವಿ. ಅಲ್ಲಿಂದ ಎದ್ದು ಆತ್ಮಕೂರುಗೆ ಬಂದಿದ್ದೀವಿ. ಇವತ್ತು ತುಂಬ ಅಂದರೆ ತುಂಬಾ ಕಮ್ಮಿ ಪಾದಯಾತ್ರೆ ಆಯಿತು. ಯಾಕಂದರೆ ನಾವು ಮೊಬೈಲ್ಗೆ ಪವರ್ ಬ್ಯಾಂಕ್ಗೆ ಚಾರ್ಜ್ ಮಾಡಬೇಕಾಗಿತ್ತು. ಅದಕ್ಕೆ ಒಂದು ಹತ್ರ ಉಳ್ಕೊಂಡು ಅಲ್ಲಿ ಮೊಬೈಲು ಪವರ್ ಬ್ಯಾಂಕು ಎಲ್ಲ ಚಾರ್ಜ್ ಮಾಡಿಕೊಂಡು ಮತ್ತೆ ಎದ್ದುಬಿಟ್ಟು ರಿಫ್ರೆಶ್ ಆಗಿ ಇವಾಗ ವೆಂಕಟಾಪುರ ಕಡೆಗೆ ಹೋಗ್ತಾ ಇದ್ದೀವಿ. ಎಕ್ಸಾಕ್ಟಾಗಿ ನಾವಿರೋ ಪ್ಲೇಸಿಂದ ಶ್ರೀಶೈಲಂ ಮೇಲೆ ಕೈಲಾಸ ಬಾಗಿಲು ಕರೆಕ್ಟಾಗಿ 47 ಕಿಲೋಮೀಟರ್ ಇದೆ. ನಾನು ನಿಮಗೆ ಮ್ಯಾಪ್ ಹಾಕ್ತೀನಿ, ನೋಡ್ಕೊಳ್ಳಿ. ಆತ್ಮಕೂರಿಂದ ವೆಂಕಟಾಪುರಂಗೆ 7 ಕಿಲೋಮೀಟರ್, ಅಲ್ಲಿಂದ ಮತ್ತೆ ವೀರಾಂಜನೇಯ ಟೆಂಪಲ್ 6 ಕಿಲೋಮೀಟರ್. ಇದು ಕರೆಕ್ಟಾಗಿ ಮ್ಯಾಪ್ ಇರೋದು. ಈಚ್ ಆ್ಯಂಡ್ ಎವ್ರಿ ಪ್ಲೇಸ್ಗೆ ಹೋದಾಗ ನಾನು ಆ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಆಲ್ರೆಡಿ ಲೇಟಾಗೋಯ್ತು. ಕಾಲೆಲ್ಲ ತುಂಬ ಪೇನ್ ಬಂದು ಬಾಡಿ ಪೇನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಹಂಗಾಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಇವತ್ತು ಸ್ವಲ್ಪ ರೆಸ್ಟ್ ತೊಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ಕಷ್ಟ ಇದೆ. ಕಂಟಿನ್ಯೂಯಸ್ ಆಗಿ 50 ಕಿಲೋಮೀಟರ್ ವಾಕ್ ಮಾಡಬೇಕಂದ್ರೆ. ಮತ್ತು ನಾವೇನು 6 ಜನ ಒಟ್ಟಿಗೆ ಹೊರಟಿದ್ದು ಊರಿಂದ. ಅವರಲ್ಲಿ ಯಾರಾದರೂ ಒಬ್ಬರು ಏನಾದರೂ ಸಮಸ್ಯೆ ಅಂದರೂ ಅವ್ರಿಗೆ ಬರೋವರೆಗೂ ವೇಟ್ ಮಾಡಿ ನೆಕ್ಸ್ಟ್ ನಾವು ಅವ್ರ ಜೊತೆ ಮೂವ್ ಆಗಬೇಕಾಗುತ್ತೆ. ಹಂಗಾಗಿ ತುಂಬಾ ಟೈಮ್ ತಗೊಳ್ತಾ ಇದೆ ಹೋಗೋಕ್ಕೆ. ನೋಡೋಣ. ಶ್ರೀಶೈಲದಲ್ಲಿ ತುಂಬ ಅಂದರೆ ತುಂಬ ರಶ್ ಇದೆ ಅಂತೆ ದರ್ಶನಕ್ಕೆ. ಆಲ್ರೆಡಿ ನಮ್ಮೂರಿಂದ ಹೋದವರು ಅವರು 4 ಡೇಸ್ಗೆ 5 ಡೇಸ್ಗೆಲ್ಲ ರೀಚ್ ಆಗಿದ್ದಾರೆ. ನಾವು 6 ಡೇಸ್ಗೆ ರೀಚ್ ಆಗಬೇಕಂತ ಟಾರ್ಗೆಟ್ ನಮ್ಮದು ಇತ್ತು. ಅದೇ ಪ್ರಕಾರ ರೀಚ್ ಆಗ್ತೀವಿ ಅಂದ್ಕೊಂಡಿದ್ದೀನಿ. ಅಟ್ ಎನಿ ಕಾಸ್ಟ್ 6th ಡೇ ಈವ್ನಿಂಗ್ ಎಲ್ಲ ನಾವು ರೀಚ್ ಆಗಬೇಕು. 6th ಡೇ ಆಫ್ಟರ್ನೂನ್ ಎಲ್ಲ ರೀಚ್ ಆಗ್ತೀವಿ ಅನ್ನೋ ಒಂದು ಕ್ಯಾಲ್ಕುಲೇಷನ್ಸ್ ಇದೆ. ನೋಡೋಣ. ಇನ್ನೂ 47 ಕಿಲೋಮೀಟರ್ ಅಷ್ಟೇ. ಆದ್ರೂ ನೈಟು ಕಾಡಲ್ಲಿ ಸ್ಟೇ ಆಗಬೇಕಾಗುತ್ತೆ. ನೋಡೋಣ ಯಾವ ರೀತಿ ಎಲ್ಲಿವರೆಗೂ ಹೋಗ್ತೀವಿ ಅಂತ. ಅಲ್ಲಿ ಹೋಗ್ಬಿಟ್ಟು ಡಿಸೈಡ್ ಮಾಡೋದು ನೆಕ್ಸ್ಟು ಎಲ್ಲಿಗೆ ಸ್ಟಾರ್ಟ್ ಮಾಡೋದು ಅಥವಾ ಸ್ಟಾಪ್ ಮಾಡೋದು ಅಂತೇಳಿ ನೋಡೋಣ. ಅವೆಲ್ಲ ಅಪ್ಡೇಟ್ಸು ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಯಾರೋ ನಾನು ಫೋಟೋ ಬರೆದ್ಬಿಟ್ಟವ್ರಲ್ಲಿ ಇರಲಿ, ಅವ್ರಿಗೆ ಕ್ಲಾಸ್ ತಗೊತೀನಿ. ವೆಂಕಟಾಪುರದಲ್ಲಿ ಒಂದು ದಾಸೋಹ ಇತ್ತು. ಅಲ್ಲಿ ದಾಸೋಹ ತಗೊಂಡು ಮುಂದಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ದಾಸೋಹ ಅಂತ ಇದ್ವಿ. ಅಲ್ಲಿ ಜೋಳದ ಸಂಗಟಿ ವಿಶೇಷವಾಗಿತ್ತು. ಕೃಷ್ಣಾಪುರಂಗೆ ಬಂದಿದ್ದೇವೆ. ಇನ್ನು ವೆಂಕಟಾಪುರ 2 ಕಿಲೋಮೀಟರ್ ಇದೆ ಇಲ್ಲಿಂದ. 2 ಕಿಲೋಮೀಟರ್ ಇದೆ ಇಲ್ಲಿಂದ. ಅಲ್ಲಿಂದ ಕಾಡಿನೊಳಗೆ ಹೋಗಬೇಕು.
ನೋಡೋಣ. ಜಾಸ್ತಿ ಅಂದರೆ ತುಂಬ ಜನ ಬರ್ತಾ ಇದ್ದಾರೆ. ಸ್ವಲ್ಪ ವಾಕ್ ಜೋರು ಮಾಡಿದ್ದೀವಿ. ವಾಕ್ ಸ್ವಲ್ಪ ಜೋರು ಮಾಡಿದ್ದೀವಿ. ನೋಡೋಣ, ಗಾಡೊಳಗೆ ಹೋಗ್ಬೇಕು. ಸಾಕಷ್ಟು ಜನ ಪಾದಯಾತ್ರಿಗಳು ವೆಂಕಟಾಪುರದಿಂದ ತಮ್ಮ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಊರುಗಳಿಂದ ಬಂದು ವೆಂಕಟಾಪುರದಲ್ಲಿ ವೆಹಿಕಲ್ಸ್ನೆಲ್ಲ ಪಾರ್ಕ್ ಮಾಡಿ ವೆಂಕಟಾಪುರದಿಂದ ಶ್ರೀಶೈಲಂವರೆಗೆ ಪಾದಯಾತ್ರೆ ಮಾಡ್ತಾರೆ. ಅವರು ಸರಿಸುಮಾರು 45 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾರೆ. ಅವ್ರಿಗೆ 1 ಡೇ 1.5 ಡೇ ಸರಿ ಹೋಗುತ್ತೆ. ನಾವು ಇವಾಗ ವೆಂಕಟಾಪುರ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಹಂಗಾಗಿ ನಾವು ತುಂಬ ವೆಹಿಕಲ್ಸ್ನ ನೋಡ್ತಾ ಇದ್ದೀವಿ. ಅಲ್ಲೆಲ್ಲ ಜನ ಬಂದು ಸೇರ್ತಿದ್ದಾರೆ ವೆಂಕಟಾಪುರಕ್ಕೆ. ಅವರು ಪಾದಯಾತ್ರೆನ ಶುರು ಮಾಡೋಕ್ಕೆ ಎಲ್ಲ ಥರದ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ವೆಂಕಟಾಪುರದಲ್ಲಿ ನಮಗೆ ಒಂದು ಚಿಕ್ಕ ಮಾರ್ಕೆಟ್ ಥರ ಕಾಣಿಸುತ್ತೆ. ಅಂದರೆ ಪಾದಯಾತ್ರೆ ಮಾಡೋಕ್ಕೆ ನಮಗೆ ಸಪೋರ್ಟ್ ಕೋಲಿರ್ಬೋದು, ಬ್ಯಾಟ್ರಿ ತೊಗೊಳೋದಿರ್ಬೋದು, ಅದೆಲ್ಲ ಸಿದ್ಧತೆ ರೆಡಿ ಮಾಡಿಕೊಂಡು ಅಲ್ಲಿಂದ ಪ್ರಯಾಣನ ಶುರು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು 5ನೇ ದಿನ ಸಾಯಂಕಾಲ 5 ಗಂಟೆ 6 ಗಂಟೆ ಆಗ್ತಾಯಿದೆ ಹತ್ತತ್ರ. ನಾವು ಇವಾಗ ವೆಂಕಟಾಪುರಕ್ಕೆ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ಆಲ್ ಫಾರೆಸ್ಟ್ಗೆ ಎಂಟ್ರಿ ಆಗೋಕ್ಕೆ ಇನ್ನು 1 ಅವರ್ ಒಳಗಡೆ ಫಾರೆಸ್ಟ್ ಎಂಟ್ರಿ ಆಗ್ತೀವಿ. ನಲ್ಲಮಲ್ಲ ಫಾರೆಸ್ಟು. ಇಲ್ಲಿಂದ ಎಕ್ಸಾಕ್ಟಾಗಿ 65 ಕಿಲೋಮೀಟ್ರ್ ಇದೆ ಟೆಂಪಲ್ಲು. ನೋಡೋಣ, ನಾವು 6th ಡೇ ಟೆಂಪಲ್ ರೀಚ್ ಆಗ್ತೀವಿ ಅಂದ್ಕೊಂಡಿದ್ದೀವಿ. ನೀವು ನೋಡ್ಬೋದು, ಇದೇ ವೆಂಕಟಾಪುರ. ಇಲ್ಲಿ ಎಲ್ಲ ನಡೆಯೋಕ್ಕೆ ಟ್ರಕ್ಕಿಂಗ್ ಅಂದರೆ ಬೆಟ್ಟದಲ್ಲೇ ನಡೆಯೋದಿರುತ್ತೆ. ಅದಕ್ಕೆ ಬೇಕಾಗಿರುವಂಥ ಒಂದು ಸ್ಟಿಕ್ಸ್ ಆಗಿರಲಿ, ಬ್ಯಾಟ್ರಿ ಆಗಿರಲಿ, ಎಲ್ಲನೂ ಇಲ್ಲೇ ಪರ್ಚೇಸ್ ಮಾಡಬೇಕು. ಇವ್ರು ನೋಡ್ತಿದ್ರಲ್ವ, ಇವರೇ ಸ್ಟಿಕ್ಸ್ ಮಾರ್ತಾ ಇದ್ದಾರೆ. ಆ ಕಡೆ ಇದೆ ಸ್ಟಿಕ್ಸು ನೋಡಿ, ಸ್ಟಿಕ್ಸ್ ತೊಗೊತಾ ಇದ್ದಾರೆ ಅವರು. ಇಲ್ಲಿಂದನೇ ಎಲ್ಲ ಪರ್ಚೇಸ್ ಮಾಡಿಕೊಂಡು ಹೋಗ್ತಾರೆ. ಸೊ ನೋಡೋಣ ಯಾವ ರೀತಿ ಇರುತ್ತೆ. ನಮ್ಮ ಸುನಿಲ್ ಅವರು ಯಾರಿಗೂ ಬರ್ತ್ಡೇ ವಿಶ್ ಮಾಡ್ಬೇಕಂತೇಳಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಬರ್ತ್ಡೇ ವಿಶ್ ಮಾಡಿ ಆಯಿತು. ನೋಡೋಣ ಯಾವ ರೀತಿ ಸಾಗುತ್ತೆ ನಮ್ಮ ಈ ವೆಂಕಟಾಪುರದಿಂದ ಶ್ರೀಶೈಲದವರೆಗೆ ಟ್ರೆಕ್ಕಿಂಗು. ನಮ್ಮ ಮಲ್ಲಯ್ಯಮ್ಮ ಅವರು ಸ್ವಲ್ಪ ಹಿಂದ್ಗಡೆ ಇದ್ದಾರೆ, ಬರ್ತಿದ್ದಾರೆ. ನಾವೆಲ್ಲ ಅಂದ್ಕೊಂಡಂಗೆ ಆದರೆ ನಾಳೆ ಮಧ್ಯಾಹ್ನದನ್ನಷ್ಟಿಗೆ ಕೈಲಾಸ ಬಾಗಿಲು ರೀಚ್ ಆಗ್ತೀವಿ. ಬ್ಯಾಟ್ರಿ ಇಲ್ಲ ಮೊಬೈಲಲ್ಲಿ, ಮತ್ತು ಮೈಕಲ್ಲಿ ಬ್ಯಾಟ್ರಿ ಇಲ್ಲ. ನೋಡೋಣ ಎಲ್ಲಿವರೆಗಾಗುತ್ತೋ ಅಲ್ಲಿವರೆಗೂ ಲೈವ್ ಅಂದರೆ ನಾನು ರೆಕಾರ್ಡಿಂಗ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ನಾನು ಒಂದು ಬ್ಯಾಟ್ರಿ ಪರ್ಚೇಸ್ ಮಾಡಿದೆ. 100 ರುಪೀಸ್ ಅಂತೆ, ಎವ್ರಿಡೇ ಕಂಪ್ನಿದು. ಎಲ್ಲರೂ ಬ್ಯಾಟ್ರಿ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡಿದೆ. ಅವರು ನೆಕ್ಸ್ಟ್ ತೊಗೊಳ್ತೀವಿ ಅಂತ ಎದ್ದೊರಟ್ರು. ನಾವು ಹಂಗೆ ಹೋಗ್ತಾ ಇದ್ವಿ. ಅಲ್ಲಿ ಬ್ಯಾಟ್ರಿ ಮಾರೋದಿರ್ಬೋದು, ವಾಟರ್ ಬಾಟಲ್ ಮಾರೋದಿರ್ಬೋದು, ಮತ್ತು ಕೆಲವೊಂದಿಷ್ಟು ಬೆಟ್ಟದಲ್ಲಿ ನಡೆಯೋಕ್ಕೆ ಸ್ನ್ಯಾಕ್ಸ್ ಐಟಮ್ಸು ಎಲ್ಲನೂ ಮಾರ್ಕೆಟ್ ಥರ ಮಾರ್ತಾಯಿದ್ರು. ಅಂದರೆ ನಮಗೇನೆಲ್ಲ ಬೇಕು ಪೂರ್ವ ಸಿದ್ಧತೆ ಅವರು ಮಾಡ್ಕೊತಾ ಇದ್ದರು. ವೆಂಕಟಾಪುರ ಅಂದರೆ ಇದು ಒಂಥರ ಚಿಕ್ಕ ಮಾರ್ಕೆಟ್ ಥರ ನಮಗೆ ಕಾಣುತ್ತೆ. ತುಂಬ ರಶ್ ಇರುತ್ತೆ ಇಲ್ಲಿ. ಜನ ನೋಡ್ಬೋದು, ತುಂಬ ಜನನೇ ನುಗ್ಲಲ್ಲಿ ಸಾಕ್ತಿದ್ದಾರೆ. ಮಾರ್ಕೆಟು ನೋಡ್ಬೋದು, ಸ್ನ್ಯಾಕ್ಸ್ ಇರ್ಬೋದು, ಬ್ಯಾಟ್ರಿ ಕೋಲ್ ಮಾರ್ಬೋದು, ಈ ಥರ ತಿಂಡಿ ತಿನಿಸುಗಳು ಮಾರ್ತಾ ಇರ್ತಾರೆ. ಎಲ್ಲನೂ ತಗೊಂಡು ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಪಾದಯಾತ್ರೆನ ಶುರು ಮಾಡ್ತಾರೆ. ಇದು ವೆಂಕಟಾಪುರದ ಪಾರ್ಕಿಂಗ್ ಸ್ಪಾಟ್. ಇದು ನೋಡ್ಬೋದು, ತುಂಬ ವೆಹಿಕಲ್ಸ್ ಎಲ್ಲ ಎಂಟ್ರಿ ಆಗ್ತಾ ಇದ್ದಾವೆ. ಇಲ್ಲಿಂದ ಪಾದಯಾತ್ರೆಗಳು ಮುಂದಕ್ಕೆ ಹೋದ್ಮೇಲೆ ಅವರು ಅಲ್ಲಿಂದ ನೆಕ್ಸ್ಟು ಶ್ರೀಶೈಲಂಗೆ ತಲುಪ್ತಾರೆ. ನಮಗೆ ಹಂಗೂ ಬ್ಯಾಟ್ರಿನ ತೊಗೊಂಡ್ರು. ಮುಂದಕ್ಕೆ ಬಂದ್ಬಿಟ್ಟು ಎಲ್ಲರೂ ಒಂದೊಂದು ಬ್ಯಾಟ್ರಿನ ಪರ್ಚೇಸ್ ಮಾಡಿದ್ರು. ನಿಪಾನ್ದು ಯಾವುದೋ ಬ್ಯಾಟ್ರಿ ಕಂಪ್ನಿ ಬ್ಯಾಟ್ರಿ ಅಂತ ಹೇಳಿ ತೊಗೊಂಡ್ರು. ಅಲ್ಲಿಂದ ನಾನು ಹಂಗೆ
ಬ್ಲಾಗ್ ಮಾಡೋದು ನೋಡ್ಬಿಟ್ಟು ಅಲ್ಲಿ ಲೋಕಲ್ ಸ್ಟೋರ್ ಹುಡುಗರು ನಮ್ಮದು ಒಂದು ಬ್ಲಾಗ್ ಮಾಡಿ ನಮ್ಮನ್ನು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿ ಅಂತೇಳಿ ನಮ್ಮ ಹಿಂದೆ ಫಾಲೋ ಮಾಡಿದ್ರು. ಅವ್ರಿಗೂ ನಾನು ನಮ್ಮ ಚಾನಲ್ನ ತೋರಿಸ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ನೀವು ಚಾನಲಲ್ಲಿ ಬರ್ತೀರಾ ಅಂತೇಳಿ ಇದೇ ಹುಡುಗರು ಹುಡುಗರಿಗೆ ನಾವು ಮೊಬೈಲಲ್ಲಿ ನಮ್ಮ ಚಾನಲ್ ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವೀಡಿಯೋ ಕ್ಲಿಪ್ ಹಾಕ್ತೀನಿ ಅಂತ ಹೇಳಿ ಹೊರಟೆ. ಅವರು ತುಂಬ ಚಾನಲ್ ಹೆಸರು ಹೇಳಿ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀರಾ ಅಂತೇಳಿ ಎಲ್ಲ ತೆಲುಗಲ್ಲಿ ಕೇಳ್ತಾಯಿದ್ರು. ಸರಿ ನಾನು ಅಪ್ಲೋಡ್ ಮಾಡ್ತೀನಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಅವ್ರಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅವ್ರ ನಂಬರೆಲ್ಲ ತೊಗೊಂಡು ಬಂದೆ. ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಅವ್ರಿಗೆ ಕಳಿಸ್ತೀನಿ. ಅವರು ನೋಡಿ ಖುಷಿಪಡಲಿ. ಅವರು ಅಂಗಡಿ ಎಲ್ಲ ಈ ವಿಡಿಯೋದಲ್ಲಿ ಬಂದಿದೆ ಅಂತೆ. ನೋಡ್ಬೋದು ನಮ್ಮೂರವರು ಎಲ್ಲರೂ ಒಂದೊಂದು ಕೈಯಲ್ಲಿ ಬ್ಯಾಟ್ರಿ ಇಟ್ಕೊಂಡು ಕಡಲೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ರೆಡಿಯಾಗಿ ಹೊರಟ್ವಿ. ವೆಂಕಟಾಪುರ ಇದೆ, ಒಳಗಡೆ ಹೋಗ್ಬೇಕು ರೋಡಿಂದ. ನಾವು ಒಳಗಡೆ ರೋಡಿದು ಊರು ಮಧ್ಯದಲ್ಲಿದು, ಸ್ವಲ್ಪ ಊರು ಮಧ್ಯದಲ್ಲಿ ಹೋಗುತ್ತೆ. ವೆಂಕಟಾಪುರದಿಂದ ಒಂದು ಕ್ರಾಸ್ ತೊಗೊಂಡ್ರೆ ಊರು ಮಧ್ಯದಲ್ಲಿಂದ ಹೋಗ್ಬಿಟ್ಟು ಅಲ್ಲಿಂದ ಕಾಡಿಗೆ ಎಂಟ್ರಿ ತಗೊಳುತ್ತೆ. ಕಾಡಲ್ಲಿ ಎಂಟ್ರಿ ತಗೊಳ್ಳೋಕ್ಕೆ ಮುಂಚೆ ನಮ್ಮ ಸ್ಟೈಲ್ ಹೆಂಗಿದೆ ಹಂಗೆ ನೋಡಿಕೊಂಡು ಒಂದು ವಿಡಿಯೋ ಮಾಡು ಅಂತ ಸುನಿಲ್ಗೆ ಹೇಳಿದೆ. ನಾನು ಈ ರೀತಿ ರೆಡಿಯಾಗಿದ್ದೆ ಕಾಡಲ್ಲಿ ಎಂಟ್ರಿ ಕೊಡೋಕ್ಕೆ. ಸೊ ನಾವು ಇವಾಗ ವಾಕ್ ಸ್ಟಾರ್ಟ್ ಮಾಡಿದವರು ನೈಟು 11-12 ಆಗುತ್ತೆ ಸ್ಟಾಪ್ ಮಾಡೋಕ್ಕೆ. ಕಾಡು ಮಧ್ಯೆನೇ ನಾವು ಇವತ್ತು ಸ್ಟೇ ಮಾಡಬೇಕು. ತುಂಬ ಜನಗಳು ಓಡಾಡ್ತಿರ್ತಾರೆ, ಬಟ್ ಏನು ಪ್ರಾಬ್ಲಮ್ ಇಲ್ಲ. ಏನಂದರೆ ಸೆಕೆ ಒಂದು ಜಾಸ್ತಿ ಇರುತ್ತೆ, ಗಾಳಿ ಕರೆಕ್ಟಾಗಿರಲ್ಲ, ಬೆಳಕೇನೂ ಇರಲ್ಲ. ನಮ್ಮ ಟಾರ್ಚ್ ಎಲ್ಲ ಅಷ್ಟೇ ವಾಟ್ರ್ ಎಲ್ಲ ಫಿಲಪ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಹೊರಟಿವಿ. ಕಾಡೊಳಗೆ ಎಂಟ್ರಿ ಹಾಕಿನ ಮುಂಚೆನೇ ಅಲ್ಲಿ ಒಂದು ಟೆಂಪಲ್ ಇತ್ತು, ಆಂಜನೇಯ ಸ್ವಾಮಿ ಟೆಂಪಲ್ ಅನಿಸುತ್ತೆ. ಅಲ್ಲಿ ಒಂದು ಪ್ರಸಾದ ವ್ಯವಸ್ಥೆ ಮಾಡಿದರು. ಎಲ್ಲರೂ ಪ್ರಸಾದನ ತಗೊಂಡು ಅಲ್ಲಿಂದ ಹೊರಡೋಕ್ಕೆ ರೆಡಿಯಾಗಿದ್ದರು. ನೋಡ್ಬೋದು ವೆಂಕಟಾಪುರದಿಂದ ತುಂಬ ಜನ ರೆಡಿಯಾಗಿದ್ದರು ಕಾಡೊಳಗೆ ಎಂಟ್ರಿ ಕೊಡೋಕ್ಕೆ. ಅಲ್ಲೇ ಒಬ್ಬರು ಶ್ರೀಶೈಲ ಪಾದಯಾತ್ರಿಗಳು ಪೂಜೆನ ಮಾಡಿಕೊಂಡು ಅಲ್ಲಿಂದ ಕಂಬಿ ಕೋಲ್ಗೆ ಪೂಜೆ ಮಾಡ್ಕೊಂಡು ಹೊರಟಿದ್ರು. ನಾನು ವೀಡಿಯೋ ಮಾಡೋಣ ಅಂತ ಅಲ್ಲಿ ಹತ್ರ ಹೋದೆ. ನಾನು ವೀಡಿಯೋ ಮಾಡೋದು ನೋಡ್ಬಿಟ್ಟು ಅವ್ರ ಮಿಸಸ್ ಅನಿಸುತ್ತೆ, ಅವ್ರ ಮಿಸಸ್ನ ಪರಿಚಯ ಮಾಡಿಕೊಟ್ರು. ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಬೈ ಮಿಸ್ಟೇಕಾಗಿ ಮೈಕ್ ಆಫ್ ಆಗಿ ಹೋಗ್ಬಿಟ್ಟಿತ್ತು. ಅದು ನನಗೆ ಗೊತ್ತಾಗಲಿಲ್ಲ. ಆ ಮೂಮೆಂಟಲ್ಲಿ ನಾನು ರೆಕಾರ್ಡ್ ಆಗ್ತಾಯಿದೆ ಅಂದ್ಕೊಂಡು ಕಂಟಿನ್ಯೂ ರೆಕಾರ್ಡ್ ಮಾಡಿಕೊಂಡೆ. ಇಳಿ ವಯಸ್ಸಿನಲ್ಲೂ ಅವರ ಪ್ರೀತಿ ನೋಡಬೇಕು. ಆ ಅಜ್ಜ ಅವರು ಮತ್ತು ಇವರು ಮೊಮ್ಮಗ ಅಜ್ಜಿ ಅಂತೆ. ಇವರು ನಮ್ಮ ಡಾರ್ಲಿಂಗ್ ಅಂಥೇಳಿ ಅವರು ಆ ಅಜ್ಜಿನ ಪರಿಚಯ ಮಾಡಿಕೊಟ್ರು. ನನಗೆ ತುಂಬ ಬ್ಯಾಡ್ ಫೀಲ್ ಆಗ್ತಿದೆ. ಆ ಟೈಮಲ್ಲಿ ಆಡಿಯೋ ರೆಕಾರ್ಡು ಸ್ಟಾಪ್ ಆಗೋಗಿತ್ತು. ಇವರು ನಾನೊಂದು ಹಾಡು ಹಾಡ್ತೀನಿ ನಿಮ್ಮ ಯೂಟ್ಯೂಬಲ್ಲಿ ಹಾಕಿ ಅಂತೇಳಿ ಒಂದು ದಳದ ಎಲೆಯ ಮೇಲೆ ಅಂತೇಳಿ ಯಾವುದೋ ಒಂದು ಆಧ್ಯಾತ್ಮಿಕ ಜನಪದ ಅಥವಾ ಭಜನಾ ಪದ ಇರಬೇಕು. ತುಂಬ ಚೆನ್ನಾಗಿ ಹಾಡಿದ್ರು ಅವರು. ನಾನು ಇದನ್ನು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕೋಣ, ತುಂಬ ವೈರಲ್ ಆಗುತ್ತೆ ಎಲ್ಲ ಅಂದ್ಕೊಂಡು ನಾನು ತುಂಬ ಇಂಟ್ರೆಸ್ಟ್ ಕೊಟ್ಟು ರೆಕಾರ್ಡ್ ಮಾಡಿದೆ. ಬೈ ಮಿಸ್ಟೇಕು ಇದು ಆಡಿಯೋ ರೆಕಾರ್ಡ್ ಆಗಲಿಲ್ಲ. ನೀವು ಅಜ್ಜನ ಎನರ್ಜಿ ನೋಡ್ಬೇಕು, ನೀವು ಯಾವ ಲೆವೆಲ್ಗಿದೆ. ಇವರು ಸುಮಾರು ಕಿಲೋಮೀಟ್ರ್ ಒಳಗೆ ಪಾದಯಾತ್ರೆ ಮಾಡಿ ಬಂದು ಬೆಟ್ಟದೊಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಖುಷಿಯಲ್ಲಿ ಮತ್ತು ನಮ್ಮ ಕ್ಯಾಮ್ರಾ ನೋಡ್ಬಿಟ್ಟು ಅವ್ರು ಫುಲ್ಲು ಖುಷಿಯಾಗಿ ಹಾಡ್ತಾಯಿದ್ರು. ಸಾರಿ, ನಾನು ಈ ಒಂದು ಮೈಕ್ ಆಫ್ ಆಗಿರೋದು ನೋಡ್ಕೊಂಡಿರಲಿಲ್ಲ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅಲ್ಲಿಂದ ಎಲ್ಲರೂ ಹೊರಟು ಬಂದ್ವಿ. ಆ ಅಜ್ಜ ನೋಡಬೇಕು ಎಷ್ಟು ಚೆನ್ನಾಗಿ ಹಾಡಾಡಿದ್ರು ಅಂದರೆ ನಾನು ಹೇಳೋಕ್ಕೆ ಇಲ್ಲದವ್ರು ಚೆನ್ನಾಗಿ ಹಾಡಾಡಿದ್ರು ಅವರು. ಪಾಪ ಅವ್ರಿಗೆ ಗೊತ್ತಿರೋ ಕಲೆನ ಅವರು ನಮಗೆ ಎಲ್ಲರಿಗೂ ತೋರಿಸಿ ಅವರು ಅಷ್ಟು ಖುಷಿಯಿಂದ ಹಾಡಾಡಿದ್ರು. ನಾನು ನಿಮಗೆಲ್ಲ ತೋರಿಸ್ಬೇಕಂತಿದ್ದೆ, ಮಿಸ್ ಆಗಿ ಹೋಗ್ಬಿಡ್ತು.